ಮನವಿಗೆ ಒಪ್ಪದ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ಮುಷ್ಕರ ಆಗಬಹುದಾದ ಸಾಧ್ಯತೆ ಇದೆ. ನಿನ್ನೆಲ್ಲ ಮಾತುಕತೆ ಇತ್ತು, ಒಪ್ಪಂದ ಇತ್ತು, ಯಾಕೋ ವರ್ಕೌಟ್ ಆಗಿರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ವಿಫಲ ಆಗ್ತಾ ಇದೆ. ಇವತ್ತು ಮತ್ತೊಂದು ಸುತ್ತಿಂದು ಮಾತುಕತೆ ಇದೆ, ಇವತ್ತು ಕೂಡ ವಿಫಲ ಆಯಿತು ಅಂತಂದರೆ ಮುಷ್ಕರ 100% ಫಿಕ್ಸ್. ನೋಡಿ, ಸಾರಿಗೆ ನೌಕರರ ಸಂಘಟನೆಗಳು ಹಾಗೂ ಆಡಳಿತ ವರ್ಗಗಳ ಪ್ರತಿನಿಧಿಗಳ ನಡುವೆ ರಾಜ್ಯ ಸಂಧಾನ ನಡೆಸೋಕೆ ಕಾರ್ಮಿಕ ಆಯುಕ್ತರು ಕರೆದಿದ್ದ ಸಭೆ ವಿಫಲವಾಗಿದ್ದು ಮೇ 20ರಿಂದ ಸರ್ಕಾರಿ ಬಸ್ಗಳ ಸಂಚಾರ ವ್ಯತ್ಯಯ ಆಗುವ ಸಂಭವ ಇದೆ. ಕಾರ್ಮಿಕ ಆಯುಕ್ತರು ಸೋಮವಾರ ಹಲವು ಸುತ್ತಿನ ಮಾತುಕತೆ ನಡೆಸಿದ್ರು. ಬೇಡಿಕೆ ಈಡೇರದೇ ಇದ್ರೆ ಬಸ್ ಮುಷ್ಕರ ನಡೆಸುವುದಾಗಿ ಸಂಘಟನೆಗಳು ಪಟ್ಟು ಹಿಡಿದಿದೆ. ಮೇ 25ರಂದು ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಆಡಳಿತ ವರ್ಗ ಮತ್ತು ಕಾರ್ಮಿಕ ಸಂಘದ ನಡುವೆ ಕೈಗಾರಿಕಾ ವಿವಾದ ಉದ್ಭವಿಸಿರೋದ್ರಿಂದ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶಿಸಿ ರಾಜಿ ಸಂಧಾನ ಸಭೆ ಕರೆದಿತ್ತು. ಕಾರ್ಮಿಕ ಆಯುಕ್ತ YK ದಿನೇಶ್ ಕುಮಾರ್ ಸಂಧಾನ ಸಭೆಯನ್ನು ನಡೆಸಿದರು. 2024ರಿಂದ ವೇತನ ಪರಿಷ್ಕರಣೆ ನಡೆಸುವ ಬದಲು 2025ರಿಂದ ಪರಿಷ್ಕರಣೆ ಮಾಡಲಾಗಿದೆ. ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಮೂಲ ವೇತನವನ್ನು 25% ಹೆಚ್ಚಳ ಮಾಡಬೇಕು ಅಂತ ಬಹಳ ಸಮಯದಿಂದ ಕೇಳಿಕೊಂಡು ಬರಲಾಗಿತ್ತು. ಈ ಬಗ್ಗೆ ಮಾತುಕತೆಗಳು ನಡೀತಾ ಇದ್ದು ಅದರ ಮಧ್ಯ ಏಕಾಏಕಿ 12.5 ಪರಿಷ್ಕರಣೆ ಮಾಡಲಾಗಿದ್ದು ಇದುವೇ ಅಂತಿಮ ಅಂತ ಸರ್ಕಾರ ಹೇಳಿರೋದು ನೌಕರರಿಗೆ ಅನ್ಯಾಯವಾಗಿದೆ ಅಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ತಿಳಿಸ್ತಾ ಇದ್ದಾರೆ. ಸೊ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡಿರೋದು, ಆ ಬೇಡಿಕೆಗಳನ್ನು ಈಡೇರಿಸೋವರೆಗೂ ನಾವು ಈ ಪ್ರತಿಭಟನೆ, ಈ ಹೋರಾಟ, ಈ ಮುಷ್ಕರ ಅಂತ ಏನು ಹೇಳ್ತಿದ್ವಿ ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಇದ್ರ ಮಧ್ಯದಲ್ಲಿ ಎಸ್ಮಾ ಜಾರಿ ಅಂತ ಅಕ್ರಮ್ ಪಾಷಾ ಅವರು ಎಚ್ಚರಿಕೆ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಸಾರಿಗೆ ನಿಗಮಗಳು ಅಗತ್ಯ ಸೇವಾ ನಿರ್ವಹಣಾ ಕಾಯ್ದೆ 2013 ಎಸ್ಮಾ ಅಡಿಯಲ್ಲಿ ಇರುವ ಸಾರ್ವಜನಿಕ ಉಪಯುಕ್ತ ಸೇವಾ ಸಂಸ್ಥೆಗಳಾಗಿರೋದ್ರಿಂದ ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಹಾಗಿದ್ದು ಪಾಲ್ಗೊಂಡ್ರೆ ಶಿಸ್ತು ಕ್ರಮ ಮತ್ತು ವೇತನ ಕಡಿತಗೊಳಿಸಲಾಗುವುದು ಅಂತ ಎಚ್ಚರಿಸಿರುವಂತ KSRTC ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಎಸ್ಮಾ ಜಾರಿ ಮಾಡಿದ್ದಾರೆ. ಎಸ್ಮಾ ಜಾರಿ ಇದ್ದಾಗ ಯಾವುದೇ ಸಂಘಟನೆ, ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಮುಷ್ಕರಕ್ಕೆ ಪ್ರಚೋದನೆ ನೀಡೋ ಹಾಗಿಲ್ಲ. ಜಂಟಿ ಕ್ರಿಯಾ ಸಮಿತಿಯು ಆಡಳಿತ ಮಂಡಳಿಗೆ ನೀಡಿರುವ ಮುಷ್ಕರದ ನೋಟಿಸ್ ಕುರಿತ ವಿವಾದವು ಕಾರ್ಮಿಕ ಆಯುಕ್ತರ ಮುಂದೆ ರಾಜಿ ಸಂಧಾನದ ಹಂತದಲ್ಲಿದೆ. ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳದೆ ದೈನಂದಿನ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಇದೇ ಸಂದರ್ಭದಲ್ಲಿ ಅವ್ರು ತಿಳಿಸಿದ್ದಾರೆ. ಬಟ್ ಇವರು ನೀವು ಎಸ್ಮಾನಾರು ಜಾರಿ ಮಾಡಿ ಏನಾದರೂ ಮಾಡಿ ನಾವು ಹೋರಾಟವನ್ನು, ಮುಷ್ಕರವನ್ನು ಮಾಡಿಯೇ ತೀರ್ತೀವಿ ಅಂತ ಬೇರೆ ಹೇಳ್ತಾ ಇದ್ರು. ಇವತ್ತಿಗೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅಕಸ್ಮಾತ್ ಇವತ್ತಿನ ಸಂಧಾನ ಅಥವಾ ಇವತ್ತಿನ ಸಭೆ ವರ್ಕೌಟ್ ಆಗಿಲ್ಲ ಅಂತಂದರೆ 20ನೇ ತಾರೀಕಿಂದ ಮುಷ್ಕರ ಅಂತ ಹೇಳಿದ್ದು ಮುಷ್ಕರವನ್ನು ಮಾಡಲ್ಲ.